ನಮಸ್ಕಾರ ಎಲ್ಲ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾ ಇದೆ. 50 ದಿನಗಳು ಪ್ರಾಬಬ್ಲಿ ಎಷ್ಟೋ ವರ್ಷಗಳ ನಂತರ ಒಂದು ಹೊಸ ತಂಡ 50 ದಿನಗಳ ಕಾಲ ಥಿಯೇಟ್ರಲ್ಲಿ ಸಿನಿಮಾನ ಉಳಿಸ್ಕೊಂಡಿರೋದು ಆರ್ಗ್ಯಾನಿಕ್ ಆಗಿ. ಸೊ ಭಾಳ ಖುಷಿ ಇದೆ. ಆ್ಯಂಡ್ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಇನ್ನು ನಾವೇ ಟರ್ಮ್ಸ್ ಬಂದಿಲ್ಲ, ಓಕೆ 50 ದಿನ ನಮ್ಮ ಸಿನಿಮಾ ಮುಗಿಸಿದೀವಿ ಅಂತ. ಯಾಕಂದರೆ ಮೊದಲನೇ ದಿನದಿಂದ ಇವತ್ತುವರೆಗೂ ಬಹಳ ಸ್ಟ್ರಗಲ್ ಇತ್ತು, ಬಹಳ ಹೋರಾಟ ಇತ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರನ 25ನೇ ದಿನದ ಸಕ್ಸಸ್ ಮೀಟಲ್ಲೇ ನಾವು ಹೇಳಿದ್ವಿ. ಸಿನಿಮಾ ಬಹಳ ಕಷ್ಟವಾಯಿತು, 8 ಸ್ಕ್ರೀನಿಂದ 80 ಸ್ಕ್ರೀನಿಗೆ ಹೋಯಿತು, ಅದು ಇದು ಅಂತ. 25 ದಿನ ಕಳೆದ ಮೇಲೆ ಮತ್ತೆ ಸ್ಕ್ರೀನ್ಸ್ಗಳು ಬೇಕು, ಇನ್ನೂ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮತ್ತೆ ಸುಮಾರು ಜನ ಹೇಳಿದ್ದು, ಸಿನಿಮಾ 25 ದಿನ ಓಡಿದೆಯಲ್ಲ ಬಿಡ್ರಪ್ಪ ಸಾಕು, ಎಷ್ಟು ದಿನ ಇಟ್ಕೋತಿರೋದಂತ ಅಂತಿದ್ರು. ಅವತ್ತು ನನಗನ್ಸಿದ್ದು, ನಾವಾಗಲಿ ಹೇಳೋದವರಾಗಲಿ ಯಾರು ಎಂಡ್ ಆಫ್ ದ ಡೇ ನಾವ್ಯಾರು ಡಿಸೈಡ್ ಮಾಡೋದಕ್ಕೆ, ಎಂಡ್ ಆಫ್ ದ ಡೇ ಜನ ಡಿಸೈಡ್ ಮಾಡಬೇಕು ಯಾವ ಸಿನಿಮಾ ಎಷ್ಟು ದಿನ ಥಿಯೇಟ್ರಲ್ಲಿ ಇರಬೇಕು ಅಂತ. ಪ್ರಾಬಬ್ಲಿ ಬಿಗಿನಿಂಗ್ ಅಹಂಕಾರ ಅಲ್ಲ, ಬಟ್ ಬಿಗಿನಿಂಗ್ ವೀಕಲ್ಲಿ ನಮಗೆ ಸಾಕಷ್ಟು ಜನ ಹೇಳಿದರು, ನಾವೇ ಥಿಯೇಟ್ರಲ್ಲೇನೋ ಕರ್ಕೊಂಬಂದು ತುಂಬಿಸ್ತಾ ಇದ್ದೀವಿ, ನಾವೇ ಥಿಯೇಟ್ರನ್ನ ಫೀಲ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಹೇಳಿದವ್ರಿಗೆಲ್ಲ ಮೋಸ್ಟ್ಲಿ ಉತ್ತರ ಈ 50 ದಿನ. ಸೊ ನಾನು 50 ದಿನ ಕರ್ಕೊಂಡಾಗಲ್ಲ. ಸೊ ಹಾಗಾಗಿ 50 ದಿನ ಅದರ ಉತ್ತರ. ಆ್ಯಂಡ್ ಈ ಸಂದರ್ಭದಲ್ಲಿ ಪ್ರಾಬಬ್ಲಿ ಇದು ಬ್ಲಿಂಕ್ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಸಿಗೋ ಕೊನೆಯ ಅವಕಾಶ ಅಂತ ಅನಿಸುತ್ತೆ. ಸೊ ಈ ಸಂದರ್ಭದಲ್ಲಿ ರೈಟ್ ಫ್ರಮ್ ಮೈ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು, ಅವನಿವತ್ತಿಲ್ಲ. ಭಾಳ ಬೇಜಾರಾಯಿತು ನನಗೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವ್ರಿಗೆ ಹುಷಾರಿಲ್ಲ ಅಂತ. ನಾನು ಹೈದರಾಬಾದಿಂದ ಬಂದೆ, ಸೊ ಗೊತ್ತಾಗಲಿಲ್ಲ ಅವ್ರು ಹುಷಾರಿಲ್ಲದಿದ್ದು ನನಗೆ. ನಿಧಿ, ಥ್ಯಾಂಕ್ ಯು ವೆರಿ ಮಚ್ ಬ್ಲಿಂಕನ್ನು ನನಗೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ನನ್ನನ್ನು ಅಪೂರ್ವನನ್ನಾಗಿ ಮಾಡಿದ್ದಕ್ಕೆ, ಮತ್ತು ಜನರ ಕಣ್ಣಲ್ಲಿ ನನ್ನ ಅಪ್ಪುವಾಗಿ ಕಾಣಿಸ್ಕೊಳ್ಳೋಂಥ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಶ್ರೀನಿಧಿ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರು ರವಿಚಂದ್ರ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಬ್ಲಿಂಕ್. ಆ್ಯಂಡ್ ಮೊದಲನೇ ದಿನದಿಂದ ಸ್ವಲ್ಪ ಹೆಚ್ಚು ಕಾಲಾವಕಾಶ ತಗೋತೀನಿ, ಕ್ಷಮೆ ಇರಲಿ. ಮೊದಲನೇ ದಿನದಿಂದ ನಿರ್ಮಾಪಕರು ಬಂದು ನನ್ನ ಭೇಟಿಯಾಗಿ ಸಿನಿಮಾ ಮಾಡೋದಕ್ಕೆ ನಾವು ಶುರು ಮಾಡಿದಾಗ, ರೈಟ್ ಫ್ರಮ್ ದ ಡೇ ಒನ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಯಾರೋ ಒಬ್ಬರು ಎಲ್ಲವನ್ನು ಬಿಟ್ಟು ಸಿನಿಮಾವನ್ನು ನಂಬಿ ಇಲ್ಲಿಗೆ ಬಂದಾಗ ನನ್ನ ಜರ್ನಿ ಕೂಡ ನನಗೆ ಬಹಳ ನೆನಪಾಗಿತ್ತು. ಆ್ಯಂಡ್ ನನ್ನ ತಲೆಯಲ್ಲಿ ಆವತ್ತಿಂದ ಇದ್ದಿತ್ತು, ನಿರ್ಮಾಪಕರಿಗೆ ಹಾಕಿರುವಂಥ ದುಡ್ಡು ವಾಪಸ್ ಬರಬೇಕು, ಅವ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸಿನಿಮಾ ರಿಲೀಸ್ ಆದಾಗಲೂ ನನ್ನ ಸಿನಿಮಾ ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು, ಹಾಗಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಇದ್ದಿದ್ದು, ನಿರ್ಮಾಪಕರು ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಆ ಇನ್ವೆಸ್ಟ್ಮೆಂಟಿಗೆ ನನಗೊಂದು ಕರ್ತವ್ಯ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಸಿನಿಮಾನ ನಿಲ್ಲಿಸ್ಕೋಬೇಕು. ಅದಕ್ಕೆ ಏನೇ ಆದರೂ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಯಾವುದೇ ಹಂತಕ್ಕೆ ಆದ್ರೂ ಸಿನಿಮಾ ಜೊತೆ ನಿಂತು ಭರವಸೆ ಅವ್ರು ಕೊಡಬೇಕು ಅಂತ. ಯಾಕಂದರೆ ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ ನಾನು, ಕಲಾವಿದರು ನಿಲ್ಲೋದಿಲ್ಲ, ತಂತ್ರಜ್ಞರ ಜೊತೆಲಿ ಇರೋದಿಲ್ಲ, ಸಿನಿಮಾ ರಿಲೀಸ್ ಆದಾಗ ಹೊರಟೋಗ್ತಾರೆ ಅಂತ ತುಂಬ ಜನ ಮನನೊಂದಿರುವಂಥ ನಿರ್ಮಾಪಕರ ಜೊತೆ ಮಾತಾಡಿದಾಗ ಭಾಳ ಅನಿಸಿತ್ತು. ಸೊ ನಮ್ಮ ನಿರ್ಮಾಪಕರು ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಐ ಹೋಪ್ ಅವರು ನೆಕ್ಸ್ಟ್ ಸಿನಿಮಾ ಮಾಡುವಂಥ ಭರವಸೆ ಮತ್ತು ಈ ಸಿನಿಮಾದ ಹಾಕಿರುವಂಥ ಬಂಡವಾಳ ಏನು ವಾಪಸ್ ಬರೋದ್ರಲ್ಲಿದೆ. ಸೊ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್. ಇವತ್ತು ನಮ್ಮ ಇಡೀ ಸಿನಿಮಾ ಇವತ್ತು ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಆ್ಯಂಡ್ ಸಿನಿಮಾ ಇಷ್ಟು ಜನಕ್ಕೆ ಇಷ್ಟವಾಗಿದೆ ಅಂದರೆ ಅದಕ್ಕೆ ಮ್ಯೂಸಿಕ್ ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ನಮ್ಮ ಪ್ರಸನ್ನ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಯಾವುದೇ ಥರದ ಈಗೋಗಳಿಲ್ಲದೆ ಸಿನಿಮಾನ ನಾವು 10 ಸತಿ ನೋಡಿದಾಗ್ಲೂ ನಿರ್ದೇಶಕರಿಗೇನೋ ಒಂದು ಈ ಚೇಂಜಸ್ ಬೇಕು ಅಂತ ಅನಿಸ್ಬೋದು, ಅಥವಾ ನನಗೇನೋ ಈ ಚೇಂಜಸ್ ಬೇಕು ಅಂತ ಅನ್ನಿಸ್ಬೋದು, ನಿರ್ಮಾಪಕರಿಗೇನೋ ಚೇಂಜಸ್ ಬೇಕು ಅಂತ ಅನ್ನಿಸ್ಬೋದು. ಯಾರು ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಪ್ರಾಬಬ್ಲಿ ಅದಕ್ಕೋಸ್ಕರ ಇವತ್ತು ಸಿನಿಮಾ ಈ ರೀತಿಯಾಗಿದೆ. ಥ್ಯಾಂಕ್ ಯು ಪ್ರಸನ್ನ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ DOP ಅವಿನಾಶ್ ಸರ್ ಅಲ್ಲಿ ಕೂತಿದ್ದಾರೆ. ನಮ್ಮ ಇಡೀ ಸಿನಿಮಾ ಆಗಲೇ ಹೇಳಿದಾಗೆ ಒಂದು ಬಜೆಟ್ ಅಲ್ಲಿ ಮಾಡಬೇಕಾಗಿತ್ತು. ನಮ್ಮ ತಲೆಯಲ್ಲಿ ಇಲ್ಲಿ ಏನೇನೋ ಇಮ್ಯಾಜಿನೇಷನ್ ಇರುತ್ತೆ. ಅಂದರೆ ನನಗೆ ಯಾರೊಬ್ಬರು ನಿರ್ದೇಶಕರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಸಮುದ್ರದ ಮುಂದೆ ಹೀರೋ ನಿಂತಿರ್ತಾನೆ, ಒಂದು ದೊಡ್ಡ ಅಲೆ ಬರುತ್ತೆ, ಆ ಅಲೆನ ಎಗರಿ ಮತ್ತೆ ವಾಪಸ್ ಏನೋ ಬೆಟ್ಟಿ ನಿಲ್ತಾನೆ ಅಂತ ಬರ್ಕೊಂಬಿಡೋದು ಭಾಳ ಈಸಿ, ಬಟ್ ಅದನ್ನು ಸ್ಕ್ರೀನ್ ಮೇಲೆ ತರೋದು ಬಹಳ ಕಷ್ಟ ಅದನ್ನು ಅಂತ. ಬಟ್ ನಿರ್ದೇಶಕರ ತಲೆಯಲ್ಲಿ ಇದ್ದಂಥ ಇಮ್ಯಾಜಿನೇಷನ್ನ, ಅಥವಾ ನಾನು ಸ್ಕ್ರಿಪ್ಟ್ ಓದಿದಾಗ ನನ್ನಲ್ಲಿ ಒಂದಿಷ್ಟು ಆದಂಥ ಇಮ್ಯಾಜಿನೇಷನ್ನ ಅದನ್ನು ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದು ನಮ್ಮ ಅವಿನಾಶ್ ಸರ್ ಅವರು. ಥ್ಯಾಂಕ್ ಯು ಅವಿನಾಶ್ ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ಎಡಿಟರ್ ಸಂಜೀವ್ ಜಾಗೀರ್ದಾರ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅವನು ತುಂಬ ಮಾತಾಡೋದಿಲ್ಲ, ಬಟ್ ಕೆಲಸ ಜಾಸ್ತಿ ಮಾಡ್ತಾನೆ. ಆ್ಯಂಡ್ ಕೆಲಸ ಮಾಡ್ತಾನೆ ಇರ್ತಾನೆ. ಆ್ಯಂಡ್ ನನಗೆ ಅವನಲ್ಲಿ ಬಹಳ ಇಷ್ಟ ಆಗೋದು ಹಸಿವು.
ಯಾವುದೇ ಥರದ ದೊಡ್ಡ ದೊಡ್ಡ ಫಿಲ್ಮ್ ಸ್ಕೂಲ್ಗಳಿಗೆ ಹೋಗಿದೆ, ಅಲ್ಲಿ ಎಡಿಟಿಂಗ್ಗಳನ್ನ ಕಲಿದೆ. ಯೂಟ್ಯೂಬಲ್ಲೇ ಅದನ್ನು ಏನನ್ನೇ ಆಗಲಿ ಅವನು ಸಿಂಪಲ್ 2D ಗ್ರಾಫಿಕ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಯೂಟ್ಯೂಬಲ್ಲಿ ನೋಡ್ಕೊಂಡು. ಅಂದರೆ ನಾವು VFX ರೆಫರೆನ್ಸ್ ಕೊಡೋದಕ್ಕೆ ನಮ್ಗೆ ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇರಲಿಲ್ಲ. ಅವರೇ ರೆಫರೆನ್ಸ್ ನಮ್ಗೆ ಹೀಗಿಗ್ಬೇಕು ಅಂತ ಅದನ್ನು ನೋಡಿ ಕಲಿತು ಇನ್ನೊಬ್ಬರಿಗೆ ಇದು ಮಾಡೋರು. ಸೊ ಐ ಥಿಂಕ್ ಆ ಹಸಿವು ಬಹಳ ಮುಖ್ಯ. ಆ ಹಸಿವೆ ಅವ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಆ್ಯಂಡ್ ಇನ್ನೊಬ್ಬರು ಎಡಿಟರ್ ಹೇಳ್ತಾ ಇದ್ರು, ಅವ್ರು ಕೆಲಸ ಮಾಡಿದ್ರು ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾ ಇನ್ನೊಂದು ಸಿನಿಮಾದಲ್ಲಿ. ಅವ್ರ ಹತ್ರ ಯಾವಾಗಲೂ ತಲೆ ತಿನ್ನೋರಂತೆ, ಸರ್ ಇದ್ಯಾಕೆ ಹಿಂಗೆ ಕಟ್ ಮಾಡ್ತೀರಾ, ಸರ್ ಇದ್ಯಾಕೆ ಹಿಂಗೆ ಮಾಡ್ತೀರಾ, ಸರ್ ಇದನ್ನ ಯಾಕೆ ಹಿಂಗೆ ಇಲ್ಲಿಂದ ತೊಗೊಂಬರ್ತೀರಾ ಅಂತ. ಸೊ ಐ ಥಿಂಕ್ ಆ ಹಸಿವು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ, ಮುಂದಕ್ಕೂ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸಂಜೀವ್ ಅವರೇ, ನಮ್ಮ ಸಿನಿಮಾನ ಎಡಿಟ್ ಮಾಡೋದಕ್ಕೆ ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್, ಜೀವನ್, ತೇಜಸ್, ಭರತ್, ಆಮೇಲೆ ಮನೋಜ್, ವೀರೇಶ್, ನಾಗ, ಬಾಲಿ, ಸೊ ಎಲ್ಲರೂ ತಮ್ಮ ಸಿನಿಮಾ ಅಂದ್ಕೊಂಡು ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ನಿರ್ದೇಶಕರ ಜೊತೆಯಾಗಿ ನಿಂತಿದ್ದಾರೆ. ಎಷ್ಟೋ ದಿನ ಎಲ್ಲರೂ ಹೇಳ್ತೀವಿ, ಬಟ್ ಎಷ್ಟೋ ದಿನ ಊಟದ ಟೈಮಿಂಗ್ಸ್ ಇಲ್ಲ, ಕೆಲವು ದಿನ ಊಟನೂ ಇಲ್ಲ. ಸೊ ಆ ರೀತಿ ಕೆಲಸ ಮಾಡ್ಕೊಂಡಿದ್ದಕ್ಕೇ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ ಯಾರಿಗೆ ಹಸಿವಿರುತ್ತೆ ಅವರು ಬೆಳೀತಾರೆ ಅನ್ನೋದು ನಾನು ತುಂಬ ನಂಬಿರುವಂಥ ವಿಷಯ. ಸೊ ಐ ಥಿಂಕ್ ನೀವೇನೇನು ಅಂದ್ಕೊಂಡಿದ್ರೆ ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಕುನಾಲ್ ಸರ್, ಡಿಸ್ಟ್ರಿಬ್ಯೂಟರ್ಸ್, ನಿರ್ಮಾಪಕರು, ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಾನು ಅಂತ ಇದು ತಗೊಂಡಾಗ, ಒಂದು ಡಿಸಿಷನ್ನ ತಗೊಂಡಾಗ ಅವ್ರ ಜೊತೆ ನಿಂತು ಅವ್ರಿಗೆ ಗೈಡ್ ಮಾಡಿದಂಥವ್ರು ಕುನಾಲ್ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ನಮಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಸಿನಿಮಾ ಪರ ಧ್ವನಿ ಎತ್ತಿದಂಥ ಸೆಲೆಬ್ರಿಟೀಸ್, ರೈಟ್ ಫ್ರಮ್ ಜಗನ್ನಾಥ್ ಸರ್ ನಮ್ಮ ಜೊತೆ ಮೊದಲನೇ ದಿನದಿಂದನೂ ನಮ್ಮ ಜೊತೆಯಲ್ಲಿದ್ದರು, ನಮ್ಮನ್ನು ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಶಿವಣ್ಣ ಸರ್ ಟ್ವಿಟರಲ್ಲಿ ಅವರು ಟ್ವೀಟ್ ಮಾಡಿದ್ದಾಗಿರ್ಬೋದು. ಆ್ಯಂಡ್ ಸಿಂಪಲ್ ಸುನಿ ಸರ್ ಆಗಿರ್ಬೋದು, ಅನೀಶ್ ಸರ್ ಆಗಿರ್ಬೋದು, ಮನೆಗೆ ಹೋಗಿ ಒಂದು ದೊಡ್ಡ ವಿಡಿಯೋವನ್ನು ಮಾಡಿ ಅವರು ವೈಯಕ್ತಿಕವಾಗಿ ಅವ್ರಿಗೆ ಮಾಡಿದಂಥ ಸಪೋರ್ಟ್ ಆಗಿರ್ಬೋದು. ಇವರೆಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಯಾರನ್ನಾರು ಬಿಟ್ಟು ಆ್ಯಂಡ್ ಪೋಸ್ಟರ್ ಡಿಸೈನರ್. ಪೋಸ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸಿನಿಮಾಗಾಗಲಿ. ಮೊದಲನೇ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದೇ ಪೋಸ್ಟರು. ಆ್ಯಂಡ್ ಮೋಸ್ಟ್ಲಿ ಲೇಟ್ ನೈಟೆಲ್ಲ ಫೋನ್ ಮಾಡಿ ಹಿಂಸೆ ಇಟ್ಬಿಟ್ಟಿದ್ದೀವಿ ಅವ್ರಿಗಂತೂ, ಆ ಚೇಂಜ್ ಬೇಕು, ಈ ಚೇಂಜ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಸೊ ಅವರು ಚಿನ್ಮಯ್ ಅವರು ತುಂಬ ನಮ್ಮ ಜೊತೆ ಸಹಕರಿಸಿದ್ರು. ಸೊ ಚಿನ್ಮಯ್ ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ PRO ಟೀಮ್, ಹರೀಶ್ ಅರಸ್ ಅವರು, ನಿತಿನ್, ರಾಜೇಶ್, ಎಲ್ರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮ ಜೊತೆಯಾಗಿ ನಿಂತು ಈ ಸಿನಿಮಾನ ಇವತ್ತು ಇಲ್ಲಿವರೆಗೂ ನಿಂತಿದ್ದಾರೆ. 50 ದಿನ ಜನರಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಬಟ್ 50 ದಿನ ಆದಮೇಲೂ ನಮ್ಮ ಜೊತೆ ನಿಂತು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಕೋಆರ್ಡಿನೇಟ್ ಮಾಡಿಕೊಂಡು ಈ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರೇಕ್ಷಕ ಮಹಾಪ್ರಭುಗಳು. ನಮ್ಮ ಇಡೀ ಸಿನಿಮಾನ, ಬ್ಲಿಂಕ್ ಸಿನಿಮಾನ ನಾವು 8 ಸ್ಕ್ರೀನಲ್ಲಿ ಬಂದಾಗ 80 ಸ್ಕ್ರೀನ್ ಮಾಡೋದಕ್ಕೆ ಕಾರಣಕರ್ತರು ಅವರೇ. ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಯಾಕೆ ಹೇಳಲೇಬೇಕು ಅಂತಂದರೆ, ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡುವ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಈ ಮಧ್ಯದಲ್ಲಿ ಬ್ಲಿಂಕ್ ರಿಲೀಸ್ ಆದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳು ಇದ್ವು. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಸಿನಿಮಾ ನೋಡೋಣ ಅಂತ ಥಿಯೇಟ್ರಿಗೆ ಬಂದಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು. ಬಿಕಾಸ್ ದಿಸ್ ಮೀನ್ಸ್ ಅ ಲಾಟ್. ಈ ಟೈಮಲ್ಲಿ ಬೇರೆ ಸಿನಿಮಾಗಳ ಬಗ್ಗೆ ರಿವ್ಯೂಸ್ಗಳು ಹರಿದು ಬರುತ್ತೆ, ಬಟ್ ನಮ್ಗಳ ಸಿನಿಮಾ ಎಲ್ಲೋ ಒಂದು ಕಡೆ ಕಾಣುತ್ತೆ. ಬಟ್ ಅದನ್ನು ನೋಡಿ ಥಿಯೇಟ್ರಿಗೆ ಬಂದು ಮತ್ತೆ ಸಿನಿಮಾ ನೋಡಿ ಇವತ್ತಿಗೆವರೆಗೂ ಕರ್ಕೊಂಡ್ಬಂದಂಥ ಪ್ರೇಕ್ಷಕರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಮತ್ತು ಅಮೆಝಾನ್ ಪ್ರೈಮಿಗೆ ಬರ್ತಿದ್ದ ಹಾಗೆ ಕನ್ನಡ ಆಡಿಯನ್ಸ್ ಜೊತೆಗೆ ತೆಲುಗು ಆಡಿಯನ್ಸ್, ನಾನಿದನ್ನು ಹೇಳಲೇಬೇಕು. ನನಗೆ ಕನ್ನಡ ಸಿನಿಮಾಗಳು ಎಷ್ಟು ಪ್ರೀತಿಯನ್ನು, ಕನ್ನಡ ಪ್ರೇಕ್ಷಕರು ಎಷ್ಟು ಪ್ರೀತಿಯನ್ನು ಕೊಟ್ಟರು, ಇವಾಗ ತೆಲುಗು ಪ್ರೇಕ್ಷಕರು ಕೂಡ ಅಷ್ಟೇ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ನಾನು ಎಲ್ಲೇ ಹೋದ್ರೂ.
ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನೀವಾಗಲೇ ನೋಡಿದ್ರಿ ಸಾಕಷ್ಟು ಇದ್ರ ಪೇಜಸ್ಗಳು ರಿವ್ಯೂಸ್ ಮಾಡಿ, ಸೊ ಅವರೇ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಅವರೇ ಅದನ್ನು ರಿಸೀವ್ ಮಾಡ್ಕೊಂಡು ಅದಕ್ಕೆ ಸಾಕಷ್ಟು ರಿವ್ಯೂಸ್ಗಳನ್ನ ಬರೆದು ಇನ್ನೂ ಬೂಸ್ಟ್ ಮಾಡ್ತಾ ಇದ್ದಾರೆ ಟ್ವಿಟರಲ್ಲಿ ಅಲ್ಲ. ಸೊ ಥ್ಯಾಂಕ್ ಯು ಟು ದೆಮ್ ಆಸ್ ವೆಲ್. ಆ್ಯಂಡ್ ನಿನ್ನೆ ಒಂದಿಷ್ಟು ಫ್ಯಾನ್ ಪೇಜಸ್ಗಳು, ನಮ್ಮ ಫ್ಯಾನ್ ಪೇಜಸ್ ಅಲ್ಲ, ತಮಿಳ್ ಸ್ಟಾರ್ಸ್ಗಳ ಫ್ಯಾನ್ ಪೇಜಸ್ಗಳು, ಅವರೆಲ್ಲರೂ ಸಿನಿಮಾಗಳನ್ನ ನೋಡಿ ಇಷ್ಟ ಆಗಿ ಅವ್ರ ಟ್ವಿಟರ್ ಸ್ಪೇಸಲ್ಲಿ ನಮಗೊಂದು ಸ್ಪೇಸ್ನ ಕ್ರಿಯೇಟ್ ಮಾಡಿ ಸಿನಿಮಾ ಬಗ್ಗೆ ಮಾತಾಡುವಂಥ ಅವಕಾಶ ಮಾಡಿಕೊಟ್ರು. ಸೊ ಒಳ್ಳೆ ಸಿನಿಮಾ ಬಂದಾಗ ಪ್ರೇಕ್ಷಕರು ಅದನ್ನು ಹಿಡ್ಕೋತಾರೆ ಅಥವಾ ಅದನ್ನು ಒಂದು ಹಂತಕ್ಕೆ ತಲುಪಿಸ್ತಾರೆ ಅನ್ನೋದಕ್ಕೆ ಬ್ಲಿಂಕ್ ಸಾಕ್ಷಿ. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ನೋವು ಇದ್ದೇ ಇದೆ ನನಗೆ ವೈಯಕ್ತಿಕವಾಗಿ. ಏನಂತಂದರೆ ಬ್ಲಿಂಕ್ ಸಿನಿಮಾ ನಿರ್ಮಾಪಕರು ಹೇಳಿದ್ರು ಇನ್ನೂ ನಾವು ಡಿಸ್ಕಷನ್ಸಲ್ಲಿ ಇದ್ದೀವಿ, ಕಂಪ್ಲೀಟಾಗಿ ಬಂದಿಲ್ಲ ಅಂತ. ಸೊ ಬ್ಲಿಂಕ್ ಸಿನಿಮಾಗೆ ಏನು ಸಿಕ್ಕಿದೆ ಆ ಸಿನಿಮಾ ಇಟ್ ಡಸಂಟ್ ಡಿಸರ್ವ್ ಓನ್ಲಿ ದಿಸ್ ಮಚ್, ಇಟ್ ಡಿಸರ್ವ್ಸ್ ಮಚ್ ಮೋರ್. ಬಿಕಾಸ್ ಈ ಸಿನಿಮಾ ಪ್ರಾಬಬ್ಲಿ ಬೇರೆ ಎಲ್ಲೋ ಕಡೆ ಬಂದಿದ್ದಿದ್ರೆ ಅಥವಾ ಬೇರೆ ಏನೋ ಆಗಿರೋದೇನೋ, ಬಟ್ ಇಲ್ಲಿ ಬಂದು ಥಿಯೇಟ್ರಿಗೆ ಬಂದು ನೋಡಿದಂಥ ಸಂಖ್ಯೆ ಬಹಳ ಕಮ್ಮಿ. ಹೌದು, ಪ್ರಮೋಷನ್ಸ್ ಕಮ್ಮಿ ಇತ್ತು ಅಂತೆಲ್ಲ ಹೇಳಿದ್ರು, ಬಟ್ 25 ದಿನಗಳಾದ ಮೇಲೆ ಎಲ್ಲರ ಕಿವಿಗೂ ಬಿತ್ತಿತ್ತು ಸಿನಿಮಾ. ಮೊದಲನೇ ವಾರ ಪ್ರಮೋಷನ್ಸ್ ಕಮ್ಮಿ ಇತ್ತು, ಬಟ್ 2ನೇ ವಾರ 3ನೇ ವಾರ ಅಥವಾ 4ನೇ ವಾರದಲ್ಲಿ ಎಲ್ಲರ ಕಿವಿಗೂ ಬಿದ್ದಿತ್ತು ಸಿನಿಮಾ. ಎಲ್ರಿಗೂ ಗೊತ್ತಿತ್ತು ಸಿನಿಮಾ ಬಗ್ಗೆ, ಬಟ್ ಆದರೂ ಸಂಖ್ಯೆ ಕಮ್ಮಿ ಇತ್ತು ಥಿಯೇಟ್ರಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಭಾಳ ನೋವು ಕೊಡುವಂಥ ಸಂಗತಿ. ನಮ್ಮ ಭಾಷೆಗೆ ಮಾತ್ರ ಆಗ್ತಿರೋದಿದ್ದು. ಸೊ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಬರಬೇಕಾದ್ರೆ ಒಂದು ಮಾತು ಹೇಳೋಣ ಅಂತಲೇ ಬಂದೆ. ಯಾಕಂದರೆ ಈಗ ಮೊನ್ನೆ ಗ್ರೇ ಗೇಮ್ಸ್ ಸಿನಿಮಾ ಬಗ್ಗೆ ಕೂಡ ಭಾಳ ಒಳ್ಳೆ ರಿವ್ಯೂಸ್ ಕೇಳ್ಪಡ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಹೇಗೆ ಹೋಗ್ತಾ ಇದೆ ನನಗಿಲ್ಲ. ಬಟ್ ಗೊತ್ತಿಲ್ಲ, ಸುಮಾರು ಸಿನಿಮಾಗಳು ನಾನು ನೋಡ್ತಿದ್ದಾಗ ಒಳ್ಳೊಳ್ಳೆ ಸಿನಿಮಾಗಳು, ಕೆಲವು ಸಿನಿಮಾಗಳು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು, ಕೆಲವು ಸಿನಿಮಾಗಳು ಆಗಲಿಲ್ಲ. ಅಂದರೆ ನಿಲ್ಲಿಸ್ಕೋಬೇಕು ಅಂತಾರೆ, ಅದು ಹೇಗೆ ನಿಲ್ಲಿಸ್ಕೊಳಕ್ಕಾಗತ್ತೆ ನನಗೆ ಅರ್ಥ ಆಗಲ್ಲ. ಕೆಲವು ಸತಿ ಒಬ್ಬ ನಟ ಆಗಿರ್ಬೋದು, ಒಬ್ಬ ನಿರ್ದೇಶಕ ಆಗಿರ್ಬೋದು, ಅದು ಹೇಗೆ ಸಿನಿಮಾ ನಿಲ್ಸಕ್ಕಾಗುತ್ತೆ? ಸಿನಿಮಾ ನಿಂತ್ಕೋಬೇಕು, ಅದರದ್ದೇ ಆದ ಒಂದು ಸ್ಪೇಸ್ನ ಪ್ರಾಬಬ್ಲಿ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿಕೊಟ್ಟಾಗ ಆ ಸಿನಿಮಾ ನಿಲ್ಲುತ್ತೆ. ಆ ಸ್ಪೇಸೇ ಸಿಗ್ತಾ ಇಲ್ಲ ಇಲ್ಲಿ. ಪ್ರಾಬಬ್ಲಿ ಅದು 10, 12, 15 ಸಿನಿಮಾ ರಿಲೀಸ್ ಆಗ್ತಿರೋದಕ್ಕಾಗಿರ್ಬೋದು, ಅಥವಾ ನಮಗೆ ಸಿಗ್ತಾ ಇರುವಂಥ ಸ್ಕ್ರೀನ್ಸ್ ನಂಬರ್ಸ್ಗಳಾಗಿರ್ಬೋದು, ಪ್ರಾಬ್ಲಿ ಇದೆಲ್ಲವೂ ಕಾರಣ ಆಗ್ತಾ ಇದೆ. ಸೊ ಸ್ಪೇಸ್ ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ಒಳ್ಳೆ ಸಿನಿಮಾ ಬಂದು ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ಆ್ಯಂಡ್ ಬಹಳ ನೋವಾಗೋದೇನು ಅಂತಂದರೆ, ಬೇರೆ ಬೇರೆ ಭಾಷೆ ಸಿನಿಮಾಗಳ ಇದನ್ನು ನೋಡ್ತಾ ಇದ್ದೀನಿ, ಯಾಕಂದರೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸಿನಿಮಾ ಪ್ರಮೋಷನ್ಸ್ ಹೇಗಾಗುತ್ತೆ, ಅಲ್ಲಿನ ಸಿನಿಮಾಗಳು ಹೇಗೆ ನಡೀತೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾಗಳು ಹೇಗಾಗ್ತಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ನಿರ್ಮಾಪಕರು ಅಥವಾ ಪ್ರತಿಯೊಂದು ಟೀಮಿನ ಪ್ರತಿಯೊಬ್ಬ ಸದಸ್ಯರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಬಟ್ ಬಂದು ನೋಡಿದ್ದಿದ್ರೆ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಅದು ಕೇಳೋ ಅವಶ್ಯಕತೆ ಇರಲಿಲ್ಲ. ಬಟ್ 2-3 ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ಜನ, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಪ್ರತಿ ಟೀಮು. ಬಟ್ ನನಗಿಲ್ಲಿ ಇವತ್ತು ಏನೋ ಅನಿಸಿದ್ದೇನು ಅಂತಂದರೆ, ಇದು ಅಹಂಕಾರ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ನನ್ನ ಕೆಲಸದ ಮೇಲೆ ಇರುವ ಕಾನ್ಫಿಡೆನ್ಸು. ಆ್ಯಂಡ್ ನನಗನ್ಸೋದು ಇನ್ನು ಮುಂದೆ ನಾನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಯಾರನ್ನೂ ಕೇಳೋದಿಲ್ಲ. ಥಿಯೇಟ್ರಲ್ಲೇ ಬಂದು ನೋಡೋ ಅಂಥ ಸಿನಿಮಾನ ಮಾಡೋ ಕಡೆ ಜಾಸ್ತಿ ಗಮನ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಅಂಥ ಸಿನಿಮಾ ಮೋಸ್ಟ್ಲಿ ನಾವು ಸಾಲಾಗಿ ಕೊಟ್ಟಾಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಸೊ ಒಂದು ಸಿನಿಮಾ ಇಗ್ನೋರ್ ಮಾಡ್ಬೋದು, 2 ಸಿನಿಮಾ ಇಗ್ನೋರ್ ಮಾಡ್ಬೋದು, 3ನೇ ಸಿನಿಮಾ ಇಗ್ನೋರ್ ಮಾಡ್ಬೋದು, ಬಟ್ 4ನೇ ಸಿನಿಮಾ ಮತ್ತೆ ಥಿಯೇಟರ್ ಬಂದು ನೋಡೋ ಅಂಥ ಇದು ಹಾಗೇ ಆಗುತ್ತೆ. ಸೊ ನಾವೆಲ್ಲರೂ ಪ್ರಾಬಬ್ಲಿ ನನ್ನ ಟೀಮಿಗೆ ಹೇಳೋದು, ನಾನು ಬ್ಲಿಂಕ್ ತಂಡಕ್ಕೆ ಹೇಳೋದು, ಬೇರೆಯವ್ರಿಗೆ ಹೇಳೋವಂಥ ಇದು ನನಗಿಲ್ಲ. ಬಟ್ ಬ್ಲಿಂಕ್ ತಂಡಕ್ಕೆ ಹೇಳೋದು, ನಿರ್ಮಾಪಕರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು, ಅದಕ್ಕೆ ಏನೇನು ಬೇಕು ಅದನ್ನು ಮಾಡೋದ್ ಕಡೆ ನಾವೆಲ್ಲರೂ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ನಾನು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಒಂಥರ ನಿರ್ಧಾರ ಮಾಡಿದ್ದೀನಿ. ಸೊ ಹೇಳಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಸಮಯ ಮಾಡಿಕೊಂಡು ಬಂದು ನಮ್ಮ ತಂಡದ ಜೊತೆಗೆ ನಮ್ಮ ಸಕ್ಸಸ್ನ ಹಂಚ್ಕೊಳ್ಳೋದಕ್ಕೆ ಜೊತೆಯಾಗಿದ್ದಕ್ಕೆ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಆಡಿಯನ್ಸ್ ಒನ್ಸ್ ಅಗೇನ್. ಬೇರೆ ಬೇರೆ ಸಿನಿಮಾಗಳ ಮಧ್ಯೆ ಕೂಡ ನಮ್ಮ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತಿರುಗದ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ದೀಕ್ಷಿತ್ ಶೆಟ್ಟಿ ಅವರು. ಒನ್ಸ್ ಅಗೇನ್ ಹಾಗೆ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ, ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮತ್ತು ನಮ್ಮ ಜಗನ್ನಾಥ್ ಸರ್ಗೆ, ಸುನಾಲ ಸರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಫ್ಯಾಮಿಲಿಯವರು ದೇ ಆರ್ ಹ್ಯಾಪಿ ರಿಟ್ಲಲ್ಲಿ. ಅದು ಅವ್ರು ಅಂದ್ಕೊಂಡಿರಲಿಲ್ಲ ಅಂದರೆ ಈ ಲೆವೆಲಿಗೆ ಮೂವಿ ಆಗುತ್ತೆ ಅಂತ. ಆ್ಯಂಡ್ OTT
ವಿತಿನ್ ಅಂದರೆ ರಿಲೀಸ್ ಆಗಿ ಕರೆಕ್ಟಾಗಿ 56 ದಿನ ಆಯಿತು, 58ನೇ ದಿನಕ್ಕೆ ಸ್ಟ್ರೀಮಿಂಗ್ ಆಯಿತು ಅಮೆಝಾನ್ ಪ್ರೈಮಲ್ಲಿ. ಸೊ ಮನೆಯವರು ಖುಷಿಯಾಗಿದ್ದಾರೆ ಆ್ಯಂಡ್ ನಮ್ಮ ತಂಡ ಖುಷಿ ಆಗಬೇಕು. ನಮ್ಮ ತಂಡ ಖುಷಿ ಆಗಬೇಕಂದ್ರೆ ಇನ್ನೂ ಒಂದಿಷ್ಟು ನಾವೇನು ಅಂದ್ಕೊಂಡಿರೋ ಆ ಅಮೌಂಟ್ ಬರಬೇಕು. ಎಲ್ಲರೂ ಏನಂತಾರೆ ಆನೆಸ್ಟಾಗಿ ಏನಂತಾರೆ ಸೆಲ್ಫ್ಲೆಸ್ ಆಗಿ ನಮ್ಮ ಬ್ಲಿಂಕ್ ಸಿನಿಮಾಗೆ ಎಲ್ಲ ತಂತ್ರಜ್ಞರು ಎಲ್ಲರೂ ದುಡಿದಿದ್ದಾರೆ ಆ್ಯಂಡ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ರಿಗೂ ಚೆನ್ನಾಗಿ ಕರಿಯರ್ ಆಗಬೇಕು. ಆ್ಯಂಡ್ ಐ ವಾಂಟ್ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ರಿಗೂ ಆ್ಯಕ್ಟರ್ ಆಗ್ಬೇಕಂತಿದೆ, ಡೈರೆಕ್ಟರ್ ಆಗ್ಬೇಕಂತಿದೆ. ಅವರೆಲ್ಲರೂ ಕನಸು ನನಸಾಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಹೇಳಿದಾಗೆ ನಮ್ಮ ಟೀಮಲ್ಲಿರೋ ಎಲ್ಲ ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸ್ಗಳು ಅಷ್ಟು ಹೆಂಗಾಗಿದೆ ಅಂದರೆ ಇವತ್ತು ಇವೆಂಟ್ ಮಾಡೋಕ್ಕೆ ಹೊಸ ಮಂದಿ ಬ್ಯುಸಿ ಅದ. ಅಂದರೆ ಬ್ಲಿಂಕ್ ಅದು ಮುಗಿದ ಮೇಲೆ ಹಿಡಿದಾಗ ಇವೆಂಟ್ ಮಾಡೋಕ್ಕೂ ನಮ್ಗೆ ಟೈಮ್ ಸಿಗಲಾಗಿತ್ತು, ಅಷ್ಟೆಲ್ಲರೂ ಬ್ಯುಸಿ ಅದ. ಮೊದಲನೇದಾಗಿ ನಮ್ಮ ದೀಕ್ಷಿತ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಅವ್ರೇನಂತಾರೆ ಆ್ಯಕ್ಟಿಂಗ್ ಜೊತೆ ನಮ್ಮದು ಮೊದಲನೇ ಪ್ರೊಡಕ್ಷನ್ ಇದ್ರು ಸಹ ಹಿ ಗೈಡೆಡ್ ಮೀ ಪ್ರತಿ ಹಂತದಲ್ಲೂ. ಹಿ ಸಪೋರ್ಟೆಡ್ ಆ್ಯಂಡ್ ಮಾರಲ್ ಸಪೋರ್ಟ್ ಭಾಳ ಮುಖ್ಯ ಆ್ಯಂಡ್ ಹಿ ಡಿಡ್ ಇಟ್. ಆ್ಯಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೈತ್ರ ಅವರು ಶಿ ಆಲ್ಸೋ ಡನ್ ಹರ್ ಡ್ಯೂಟಿ. ಸ್ಕ್ರೀನ್ ಮೇಲೆ ನೋಡಿರ್ಬೋದು ಅವ್ರ ಪರ್ಫಾರ್ಮೆನ್ಸು, ಬಟ್ ರಿಲೀಸ್ ಆದಮೇಲೆ ಶಿ ಆಲ್ಸೋ ಅಂದರೆ ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಮೂವಿ ಎಂಗೇಜ್ಮೆಂಟ್ ಕ್ರಿಯೇಟ್ ಆಗೋ ಥರ ವಾಟ್ ಎವರ್ ಹರ್ ಫ್ಯಾನ್ಸ್ ಪೋಸ್ಟೆಡ್ ಅವರು ಪೋಸ್ಟ್ ಮಾಡಿದ್ರು. ಆ್ಯಂಡ್ ಸರ್ದು ಮತ್ತು ಅವ್ರದ್ದು ದೀಕ್ಷಿತ್ ಸರ್ ಮತ್ತು ಚೈತ್ರ ಅವ್ರು ಕಂಟಿನ್ಯೂ ಇಂಟರ್ನೆಟ್ ಒಂದು 3 weeks ಆನ್ ಇತ್ತು ಎಲ್ಲ ಪೋಸ್ಟ್ಗಳು. ಸೊ ಎವ್ರಿಬಡಿ ಮೇಡ್ ಶ್ಯೂರ್ ಬ್ಲಿಂಕ್ ಎಂಗೇಜ್ಮೆಂಟ್ ಆಗ್ತಾಯಿದೆ ಅಂತ ಇಂಟರ್ನೆಟ್ಟಲ್ಲಿ. ಆ್ಯಂಡ್ ಅದರ ಜೊತೆ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀನಿ. ಶ್ರೀನಿಧಿ ಅವರು ಆಲ್ರೆಡಿ ನಮ್ಮದು ಬ್ಯಾಕ್ ಎಪಿಸೋಡ್ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ವಿಷನರಿ ಡೈರೆಕ್ಟರು ನಮ್ಮ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಏನು ನಾವು ನೋಲನ್ ಏನಂತ ಇರಲ್ಲ, ನಮ್ಮ ಕನ್ನಡದ ನೋಲನ್ನು ಶ್ರೀನಿಧಿ ಅವ್ರು ಆಗಬೇಕು. ಆ್ಯಂಡ್ ಅವ್ರ ದೊಡ್ಡ ಆಸೆ ಇದೆ, ಅವ್ರಿಗೆ ದೊಡ್ಡ ದೊಡ್ಡ ಮೂವಿಗಳು ಮಾಡ್ಬೇಕಂತಿದೆ. ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ. ಆ್ಯಂಡ್ ನನಗೆ ಈ ಪ್ರೊಸೆಸಲ್ಲಿ ನಾನು ಅಂದರೆ ಒಬ್ಬಂಟಿಯಾಗಿಯೇ ನಾನು ಪ್ರೊಡಕ್ಷನ್ ನಡೆಸಿದ್ದು. ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಇರಲಿಲ್ಲ, ಮ್ಯಾನೇಜರ್ಗಳು ಯಾರು ಇರಲಿಲ್ಲ, ಆ್ಯಂಡ್ ದುಡ್ಡು ಹ್ಯಾಂಡಲ್ ಮಾಡೋರು ಯಾರು ಇರಲಿಲ್ಲ. ಆ್ಯಂಡ್ ಹೆಂಗೋ ಮಾಡಿ ಮೂವಿ ಮಾಡ್ಕೊಂಡು ಬಂದರು. ಬಟ್ ಮೂವಿ ರಿಲೀಸ್ ಟೈಮಲ್ಲಿ ಒಂದು ಬ್ಯಾಕ್ ಬೋನ್ ಥರ ನನಗೆ ಅಣ್ಣನ ರೀತಿಯಲ್ಲಿ ನಮ್ಮ ರಾಮನಹಳ್ಳಿ ಜಗನ್ನಾಥ್ ಸರ್ ನಿಂತರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಾಟ್ ಎವರ್ ಬ್ಲಿಂಕ್ ಏನು ಥಿಯೇಟ್ರಲ್ಲಿ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಕಾರಣ ಚಂದನ್ ಫಿಲ್ಮ್ಸು ಕುನಾಲ್ ಸರ್ ಅಂತ. ಆ್ಯಂಡ್ ಹೀ ಗೈಡೆಡ್ ಮೀ ಇನ್ ಎವ್ರಿ ಫೇಸ್. ಪ್ರತಿ ಹಂತದಲ್ಲಿ ಶೋಸ್ಗಳು ಯಾವ ಟೈಮಲ್ಲಿ ಇನ್ಕ್ರೀಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂದರೆ ಹೊಸಬ್ರಿಗೆ ಯಾರು ಡಿಸ್ಟ್ರಿಬ್ಯೂಷನ್ ಕಲಿಸೋದಿಲ್ಲ. ಹಿ ಡಿಡ್ ಇಟ್. ಆ್ಯಂಡ್ ಇದು ಹೆಂಗಾಗ್ಬೇಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೊಸಬ್ರು ಯಾರು ಬರ್ತಾರೆ ಅವ್ರದವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋ ಲೆವೆಲಿಗೆ ಕಲಿಬೇಕು ಅವರು. ಅದಕ್ಕೆ ಕುನಾಲ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇಮಿಡಿಯೇಟ್ಲಿ ಪ್ರೈಮಲ್ ಸ್ಟ್ರೀಮ್ ಆಯ್ತು ಮೂವಿ. 3 daysಲ್ಲೇ 3rd ಡೇಗೆ ತೆಲುಗು ಆಡಿಯನ್ಸು ಎಂಗೇಜ್ಮೆಂಟ್ ಭಾಳ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತೆಲುಗುಗೆ ಭಾಳ ಕ್ವೆರೀಸ್ ಬರ್ತಾ ಇದೆ. ಇಮಿಡಿಯೇಟ್ ಡಬ್ ಮಾಡಿಸ್ತೀವಿ ತೆಲುಗುನು ಸ್ಟ್ರೀಮ್ ಆಗುತ್ತೆ ಆದಷ್ಟು ಬೇಗನೆ. ಆ್ಯಂಡ್ ತಮಿಳ್ದು ನಿನ್ನೆ ನೈಟು ಒಂದು ಎಕ್ಸ್ ಸ್ಪೇಸಲ್ಲಿ ಇಂಟ್ರಾಕ್ಷನ್ ಆಯಿತು. ಅಲ್ಲೂ ಸಹ ದೀಕ್ಷಿತ್ ಸರ್ ಮಾತಾಡಿದ್ರು, ನಮ್ಮ ಡೈರೆಕ್ಟ್ರು ನಿಧಿ ಅವರು ಮಾತಾಡಿದ್ರು. ಆ್ಯಂಡ್ ಅಲ್ಲೂ ಏನಂದರೆ ತಮಿಳ್ ಆಡಿಯನ್ಸ್ ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಈ ಮೂವಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ಅಂದರೆ ಇದಕ್ಕೆ ಲ್ಯಾಂಗ್ವೇಜ್ ಇಟ್ಕೊಂಡು ಅಂದರೆ ಭಾಷೆಯ ಮೇಲೆ ಇದು ಮೂವಿ ನೋಡೋಕ್ಕಾಗಲ್ಲ, ಮೂವಿ ತೊಗೊಂಡು ಹೋಗುತ್ತೆ ಅಂತ ನೋಡ್ಕೊಂಡು ಹೋಗುತ್ತೆ ಅಂತ. ಬಟ್ ಅದು ಆಗಿದೆ. ಆ್ಯಂಡ್ ಇದು ಎಲ್ಲ ಮೀರಿ ಪ್ರಿಂಟು ಪ್ರೆಸ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಮೂವಿ ರಿಲೀಸ್ ಆದಾಗ ಒಂದಿಷ್ಟು ಏನು ರಿವ್ಯೂಸ್ಗಳು ಬಂದಿತ್ತಲ್ಲ, ಅದು ಮೂವಿ ರಿಲೀಸ್ ಆಗಿ ರಿವ್ಯೂಸ್ ಬಂದ್ಮೇಲೂ ಕಂಟಿನ್ಯೂ ನಮ್ಮ ಮೂವಿ ಬಗ್ಗೆ ಯಾವ್ಯಾವ ಫೇಸಲ್ಲಿ ಏನೇನು ಆಗ್ತಾ ಇದೆ, ಶೋಸ್ ಇನ್ಕ್ರೀಸ್ ಆಗಿದ್ದಾರೆ, ಅದ್ರ ಬಗ್ಗೆ ಪೋಸ್ಟ್ಗಳು ಹಾಕಿದ್ದೀರಾ. ಆ್ಯಂಡ್ ಅದು ಎಲ್ಲ ಭಾಳ ಇಂಪಾರ್ಟೆಂಟು. ಅಂದರೆ ಪ್ರಿಂಟ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಕ್ಕೆ ನಮ್ಮ ಮೂವಿ ಎಕ್ಸಾಂಪಲ್ ಅಂತ ಹೇಳಕ್ಕೆ ಬಯಸ್ತೀನಿ. ಪ್ರಿಂಟ್ ಮೀಡಿಯಾದಿಂದ ನಮ್ಮದು ಟಿಕೆಟ್ ಆಗಿ ಭಾಳ ಕನ್ವರ್ಟ್ ಆಯಿತು ನಮಗೆ ಫಸ್ಟ್ 3 daysಲ್ಲಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ದೀಕ್ಷಿತ್ ಸರ್ ಎಲ್ಲ ಮೇ ಬಿ ಡೀಟೇಲ್ಡ್ ಆಗಿ ಎಲ್ಲರ ಅಂದರೆ ಈ ಟೀಮ್ ಬಗ್ಗೆ ಎಲ್ಲರ ಬಗ್ಗೆ ಎಲ್ಲ ಅಷ್ಟೆಲ್ಲ ಹೇಳ್ತಾರೆ. ಬಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೊಡಕ್ಷನಿಂದ ಇದೇ ತರಹದ ಒಳ್ಳೆ ಮೂವಿಗಳನ್ನು ಕೊಡುವ ಪ್ರಯತ್ನ ಅಂತ ಹಾನೆಸ್ಟಾಗಿ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ರವಿಚಂದ್ರ ಅವರೇ ಒಂದೇ ನಿಮಿಷ, ಆದರೆ ಅದಕ್ಕೂ ಮೊದಲು ಕನ್ನಡ ಪ್ರೇಕ್ಷಕ ಪ್ರಭುಗಳ ಜೊತೆಗೆ ಮಾಧ್ಯಮ ಮಿತ್ರರ ಜೊತೆಗೆ ನಾವೀಗ ನೋಡಬಹುದು ತೆಲುಗು ತಮಿಳು ಯೂಟ್ಯೂಬರ್ಸ್ ಕೂಡ ಆರ್ಗ್ಯಾನಿಕ್ ಆಗಿ ಅವರೇ ರಿವ್ಯೂಸ್ ಅನ್ನ ಹೇಳಿ ಅವರು ಕೂಡ ಪ್ರಮೋಷನ್ಸ್ ಮಾಡಿದ್ದಾರೆ. ನೀವು ಅಂದ್ರೆ ಈ ರೀತಿಯಾಗಿ ಶ್ರೀನಿಧಿ ಅವ್ರ ಜೊತೆಗೆ ಇಲ್ಲ ಸಿನಿಮಾ ಮಾಡೋಣ ಅಂತ ಒಪ್ಕೊಂಡಾಗ ಬಂಡವಾಳ ಹೂಡ್ತೀನಿ ಅಂದಾಗ ಈ ತರಹದ ರೆಸ್ಪಾನ್ಸ್ ಯೋಚನೆ ಮಾಡಿದ್ರ? ಮ್ಯಾಮ್ ಒಂದಂತೂ ಹೋಪ್ ಇತ್ತು ಮ್ಯಾಮ್, ಅಂದರೆ ಹೋಪ್ ಇಲ್ಲರನ್ನ ಯಾರೋ ಮೂವಿ ಸ್ಟಾರ್ಟ್ ಮಾಡಲ್ಲ. ಬಟ್ ನಮ್ದು ಏನು ಹೋಪ್ ಇತ್ತು ಅಂದರೆ ಯಾರೋ ಮಾಡ್ಲಾರ ಪಿಕ್ಚರ್ ಮಾಡ್ಬೇಕಂತಿತ್ತು ಆ್ಯಂಡ್ ಜನ ಅದು ಅನ್ಬೇಕನ್ನೋದಿತ್ತು. ಅದು ಜನರ ಬಾಯಿಂದ ಅದು ಬಂದಾಗ ಇಟ್ ಫೀಲ್ಸ್ ಗುಡ್. ಅಂದರೆ ಅವ್ರ ಜನನೇ ಹೇಳಿದ್ರೆ ಈ ಥರದ ಕನ್ನಡ ಸಿನಿಮಾ ನಾವು ನೋಡಿಲ್ಲ, ರೀಸೆಂಟಲ್ಲಿ ನೋಡಿಲ್ಲ, ಅಂದರೆ ಲೂಸಿ ಆದ್ಮೇಲೆ ನಾವು ಈ ಥರ ಮೂವಿ ನೋಡ್ತಾ ಇದ್ದೀವಿ ಅಂದರೆ ಜನರ ಬಾಯಿಂದ ಬಂದಿರೋ ಮಾತುಗಳಿದು. ಸೊ ಖುಷಿ ಆಗುತ್ತೆ. ಆ್ಯಂಡ್ ನಮ್ಗೆ ಹೆಂಗಾಗುತ್ತೆ ಅಂದರೆ ಹೊಸಬ್ರು ಇದ್ದಾಗ ನಮ್ಮ ಹತ್ರ ಲಿಮಿಟೆಡ್ ಬಜೆಟ್ ಇರುತ್ತೆ. ಈವನ್ ಈಗ ಎಕ್ಸ್ಪಾಂಡ್ ಮಾಡ್ಬೇಕಂದ್ರೂ ಇಮಿಡಿಯೇಟ್ ನಮಗೆ ಮಾಡೋಕ್ಕಾಗಲ್ಲ, ಅದು ಟೈಮ್ ತಗೊಳುತ್ತೆ. ಈಗ ಇಮಿಡಿಯೇಟು 4 ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡ್ಬೇಕಂದ್ರೆ ಇಟ್ ವಿಲ್ ಮಿನಿಮಮ್ ಟೇಕ್ 1.5 ಮಂತ್ ನಮಗೆ. ಸೊ ಅದು ಎವ್ರಿ ಫೇಸಲ್ಲಿ ಕಲಿತಾ ಇದ್ದೀವಿ. ಆ್ಯಂಡ್ ಈ ಸ್ಟೇಜಲ್ಲಿ ಏನು ಕಲ್ತಿದ್ದೀವಲ್ಲ ಅದು ನಮಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ರೋಡ್ ಮ್ಯಾಪ್ ಆಗುತ್ತೆ ಅಂತ ಭಾವಿಸ್ತೀನಿ ಮ್ಯಾಮ್. ಅಷ್ಟೇ. ಪ್ರಶ್ನೆಗಳಿದ್ರೆ ಕೇಳಬಹುದು ಪ್ಲೀಸ್. ಸರ್ ಇನ್ನೂ ಆಗಿಲ್ಲ ಸರ್, ಇನ್ನೂ ಸೇಫ್ ಆಗಿಲ್ಲ. ಆ್ಯಂಡ್ ಈ ವೀಕಲ್ಲಿ ಒಂದಿಷ್ಟು ಅಂದರೆ ಅಗ್ರಿಮೆಂಟ್ಗಳು ಫೈನಲ್ ಸ್ಟೇಜಲ್ಲಿ ಇದೆ ಸರ್. ಮೇ ಬಿ ಡಬ್ಬಿಂಗ್ ರೈಟ್ಸ್ಗಳದು ಹೋದರೆ ನಾವು ಸೇಫ್ ಆಗ್ತೀವಿ ಸರ್. ಸರ್ ಥಿಯೇಟರ್ದು ನಮ್ಮದು ಕಲೆಕ್ಷನ್ ಸರ್ ಟೋಟಲಿ ನಮ್ಮದು ಗ್ರಾಸ್ ಕಲೆಕ್ಷನ್ ಬಂದು 88 lakhs ಆಗಿದೆ ಸರ್. ಗೊತ್ತಿಲ್ಲ ಏನು ಮಾತಾಡೋದಂತ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಯಾಕೆಂದರೆ 50 ದಿನ ಅನ್ನೋ ಒಂದು ನಂಬರ್ ಥಿಯೇಟ್ರಲ್ಲಿ ಎಲ್ಲರೂ ಹೇಳ್ತಾರೆ, ಅಂದರೆ ಎಷ್ಟು ಜನ ನೋಡಿದ್ರು 50 ದಿನ ಜಸ್ಟ್ ನಂಬರ್ ಅಷ್ಟೇನಾ ಅಂತ. ಬಟ್ ಅದಕ್ಕೂ ಮೀರಿ ಒಂದು ಸಿನಿಮಾನ ತಗೊಂಡು ಹೋಗೋದಿದೆಯಲ್ಲ, ಆ ಟೀಮ್, ಆ ನಿರ್ಮಾಪಕರಾಗಲಿ, ಆ ನಿರ್ದೇಶಕರ ತಂಡ ಆಗಲಿ, ಆ ಬ್ಲಿಂಕ್ ತಗೊಂಡೋಗಿದ್ದ ರೀತಿ ನಾವು ಹೊಂದಿಸಿ ಬರೀರಿ ಮಾಡೋ ಟೈಮಲ್ಲಿ ಅಂದರೆ ಅಷ್ಟಿತ್ತು, ಅಷ್ಟು ಓಡಾಡಿದ್ರು, ಥಿಯೇಟರ್ ಸಿನಿಮಾ ನಿಲ್ಲಿಸ್ಕೊಂಡ್ರು. ಆ ಜರ್ನಿನೇ ಒಂದು ರೋಚಕ. ಅಂದರೆ ಲಾಸ್ಟ್ ಇಯರ್ ನಮ್ಮ ಸಿನಿಮಾ ರಿಲೀಸ್ ಆದಾಗ ಆದಮೇಲೆ ನಾನು ಏನು ಕೆಲವನ್ನ ನೋಡಿದ್ದೆ ಮತ್ತು ಥಿಯೇಟ್ರಲ್ಲಿ ಹೇಗೆ ಸಿನಿಮಾ ವರ್ಕ್ ಆಗ್ತಾ ಇದೆ, ಹೇಗೆ ಒಂದು ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಒಂದು ನಿರ್ಮಾಣ ಸಂಸ್ಥೆ ಆಗಲಿ, ಯಾರೇ ಆಗಿರ್ಬೋದು, ಇಡೀ ತಂಡ ಹೇಗೆ ತಲುಪಿಸ್ಬೇಕು ಅನ್ನೋದನ್ನು ಅಂದ್ಕೊಂಡಿದ್ದಂಥ ಟೈಮಲ್ಲಿ ಬ್ಲಿಂಕ್ ತಂಡ ರವಿಚಂದ್ರ ಅವ್ರ ಪರಿಚಯ ಆಗಿದ್ದು. ನಮ್ದೆಲ್ಲ ಮುಗಿದ್ಮೇಲೆ OTT ಆದಮೇಲೆ ರವಿ ಅವರಾಗ ಅವ್ರ ಸಿನಿಮಾ ತೋರಿಸಿದ್ರು. ಅಂದರೆ ಆ ಸಿನಿಮಾ 2 hours 40 minutes ಇತ್ತು. ಆಗ ನೋಡಿದಾಗ ಲೆಂತ್ ಬಗ್ಗೆ ಒಂದಿಷ್ಟು ಮಾತಾಡ್ದು ಇದು ಮಾಡೋದು. ಬಟ್ ನನ್ಗೆ ಅನ್ಸಿದ್ದು ಏನಂತಂದರೆ, ನಾನು ಪರ್ಸ್ನಲಿ ನನ್ನ ಡ್ರಾಮಾ ಸಬ್ಜೆಕ್ಟ್ ಆ ಥರ ಇಷ್ಟಪಡುವಂಥ ವ್ಯಕ್ತಿ. ಅದು ನೋಡಿದಾಗ ಅನಿಸಿದ್ದು ಇದು ಬೇರೆನೇ ಏನೋ ಇದೆ ಕಂಟೆಂಟು, ಇದು ಬೇರೆನೇ ಆಗುತ್ತೆ. ಅದೊಂದು ವೈಬ್ ಇತ್ತು ಮತ್ತು ಅದೊಂದು ಹಾನೆಸ್ಟ್ ಇತ್ತು. ಅಂದರೆ ರವಿ ಓಡಾಡ್ತಿದ್ದ ರೀತಿ ಇತ್ತಲ್ಲ, ಅದು ನನಗೆ ನಾನು 3 ವರ್ಷ ಜರ್ನಿಲಿ ಓಡಾಡಿದ್ದು ಕಾಣಿಸ್ತಿತ್ತು ನನಗೆ. ಅಂದರೆ ಹಾನೆಸ್ಟ್ಲಿ ಒಂದು ಸಿನಿಮಾ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಬಂದ್ಬಿಟ್ಟು ಹೊಂದಿಸಿ ಬರೀರಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಆ ಒಂದು ಜರ್ನಿಲಿ ಹೇಗೆ ನಿರ್ದೇಶನ, ನಿರ್ಮಾಣ ಅದೆಲ್ಲ ಮಾಡಿದ್ರು. ರವಿ ಒಂದು ನಿರ್ದೇಶಕರು ಬೇಕ್ಬಿಟ್ಟು ಎಲ್ಲ ಹಂತದಲ್ಲೂ ಕೆಲಸ ಮಾಡ್ತಾ ಇದ್ರು. ಅದು ಹಾನೆಸ್ಟಾಗಿ ಕಾಣ್ತಾ ಇದ್ದಾಗ, ಇಲ್ಲ ಈ ವ್ಯಕ್ತಿ ಇಷ್ಟು ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಬೇರೆ ಆಗಬೇಕು. ಅಂದರೆ ತುಂಬ ಹಾನೆಸ್ಟಾಗಿ ಕೆಲವೊಂದು ವಿಚಾರಗಳು ಹೇಳೋದಾದ್ರೆ, ಇಲ್ಲೇನೋ ನಾವು ನಮ್ಮಿಂದ ಆಯ್ತು ಅದಲ್ಲ. ಅಂದರೆ ಆ ಸಿನಿಮಾ ಏನು ತಲುಪಬೇಕಿತ್ತು ತಗೊಂಡಿದ್ರೆ, ಮತ್ತು ಆ ಸಿನಿಮಾದ ಶಕ್ತಿ ಮತ್ತು ಸಿನಿಮಾದ ಬರವಣಿಗೆ ಮತ್ತು ಇಡೀ ಸಿನಿಮಾ ತಂಡದ ಒಂದು ಹಾನೆಸ್ಟಿ, ಅದರಿಂದನೇ ಆ ಸಿನಿಮಾ ಇವತ್ತು ರೀಚ್ ಆಗಿರೋದು. ಅದಾದ್ಮೇಲೆ ರವಿ ಭೇಟಿ ಆದ್ಮೇಲೆ ನೆಕ್ಸ್ಟ್ ಓಕೆ ಅದಾಯ್ತು, ಯಾವಾಗ ರಿಲೀಸು, ಈ ಥರದ್ದೆಲ್ಲ ಅಂದರೆ ಪ್ರತಿದಿನ ಮೀಟ್ ಆಗ್ತಾ ಇದ್ದು, ಏನು ಮಾಡಬೇಕು, ಯಾವಾಗ ರಿಲೀಸ್ ಆಗಬೇಕು ಏನು ಅನ್ನೋದ್ರ ಬಗ್ಗೆ. ಆದರೆ ರವಿ ಅವ್ರಿಗೆ ಹೇಳ್ತಿದ್ದೇನು ಅಂತಂದ್ರೆ, ಓಕೆ ಇಲ್ಲ ಎಲ್ಲ ದೊಡ್ಡ ಪ್ರಾಡಕ್ಟ್ ಅಂದರೆ ಪ್ರೆಸೆಂಟರ್ಸ್ಗಳನ್ನ ಹುಡ್ಕೋದು ಒಂದು ಹಂತ ಸ್ಟಾರ್ಟ್ ಆಯಿತು. ಓಕೆ ಪ್ರೆಸೆಂಟರ್ಸ್ಗಳಿದ್ರೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ಒಂದಿಷ್ಟು ಏನು ಮಾಡಿದ್ರೆ ನಮ್ಮ ಪ್ರೆಸೆಂಟರ್ ಯಾರಿರಲಿಲ್ಲ. ಓಕೆ ಡಿಸ್ಟ್ರಿಬ್ಯೂಷನ್ KRG ಮಾಡಿದ್ರು, ಬಟ್ ಪ್ರೆಸೆಂಟರ್ ಅಂತ ಇರಲಿಲ್ಲ. ಬಟ್ ಅದು ಆ ಪಾಯಿಂಟಲ್ಲಿ ನನಗೆ ಇದ್ದಿದ್ದು ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಇದ್ರೂ ಒಂದೊಂದ್ಸರಿ ಮ್ಯಾಟರ್ ಆಗುತ್ತೆ. ಓಕೆ ಒಂದ್ಸರಿ ಎಲ್ಲರನ್ನೂ ಹೋಗಿ ಬರಲಿ ಅನ್ನೋದಿತ್ತು. ರವಿ ಎಲ್ಲರ ಹತ್ರನೂ ಹೋದ್ರು. ಅದು ಆ ಟೈಮ್ ಲೈನು ಮತ್ತು ಆ ಕಡೆಯಿಂದಲೂ ಕರೆಕ್ಟಾಗಿ ಕೂಡ ಬರಲಿಲ್ಲ. ಹಾಗಾದಾಗ ಇದ್ದಿದ್ದು ಓಕೆ ಕಂಟೆಂಟ್ ಇಟ್ಕೊಂಡೇ ಹೋಗೋಣ ಅನ್ನೋದು ರವಿದು. ಒಂದೇನಂತಂದ್ರೆ ಇಲ್ಲ ಸರ್ ಹೋಗೋಣ ಅನ್ನೋದು.
ಯಾರು ಆಗ್ತಾ ಇಲ್ವೋ ಹೋಗೋಣ ಅಂತ. ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಓಕೆ, ಈ ಸಿನಿಮಾ ಬಂದಾಗ ಎಷ್ಟು ವಾರಕ್ಕೆ ಇಷ್ಟು ಸಿನಿಮಾಗಳು ಅಂತ ರಿಲೀಸ್ ಆಗೋ ಟೈಮಲ್ಲಿ ಒಂದು ಸಿನಿಮಾ ಹೇಗೆ ನಿಲ್ಲುತ್ತೆ, ಅದು ನಿಲ್ಸೋಕ್ಕೆ ಏನೇನು ಬೇಕು, ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಬ್ಯಾಕ್ಗ್ರೌಂಡ್ ಇರೋದು ಬೇಕಾ, ಅಥವಾ ಏನು ಅನ್ನೋದು ಬೇಕಾದ್ರೆ ಬಡ್ಜೆಟ್. ಓಕೆ, ಸಿನಿಮಾ ಮಾಡಿದ್ಮೇಲೆ, ಯಾಕಂದ್ರೆ 3 ವರ್ಷ ಟ್ರಾವೆಲ್ ಆಗಿ ಸಿನಿಮಾ ಮಾಡೋದು ಒಂದು ಜರ್ನಿ ಆದ್ಮೇಲೆ ಸಿನಿಮಾ ತಲುಪಿಸೋಕ್ಕೂ ಕೂಡ ಅಷ್ಟೇ ಟ್ರಾವೆಲ್ ಆಗ್ಬೇಕು ಇಡೀ ತಂಡ. ಸಿನಿಮಾ ಮಾಡಿ ಸುಮ್ಮನೆ ಕೊಡಬಾರ್ದು. ಓಕೆ, ನಾವು ಸಿನಿಮಾ ಮಾಡಿದ್ವು, ಥಿಯೇಟರ್ ಬಂತು, ಒಂದು 2 ಡೇಸ್ ಅಥವಾ ಒಂದು 3 ಡೇಸ್ ಒಂದು ರಿವ್ಯೂ ಬಂತು ಅಂತ ಕೈ ಚೆಲ್ಲಿ ಕೂತ್ಕೋಬಾರ್ದು. ಆ ಸಿನಿಮಾ ಚೆನ್ನಾಗಿದೆ ನಿಲ್ಲಿಸ್ಕೊಳಕ್ ಓಡಾಡಬೇಕು. ಅಷ್ಟೊಂದು ಇವ್ರು ಮಾಡಿದ್ದಾರೆ. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಓಕೆ, ಈಗ ಬಡ್ಜೆಟ್ ಇಲ್ಲ, ಡಿಸ್ಟ್ರಿಬ್ಯೂಷನ್ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ರವಿ ಹೇಳಿದಿಲ್ಲ ಸರ್, ಜನನಿ ಪಿಕ್ಚರ್ಸ್ ಇಂದನೇ ಮಾಡ್ತೀನಿ. ಓಕೆ ರವಿ ಆಗಲಿ, ಓಕೆ ಏನು ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಓಕೆ ಡಿಸ್ಟ್ರಿಬ್ಯೂಷನ್ ಥಿಯೇಟರ್ಗಳು ಹೆಂಗೆ ಕೇಳೋದು, ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಇದಿಲ್ಲ, ಹೆಂಗೆ ಕೇಳೋದು. ಓಕೆ, ಬೇರೆಯವ್ರು ಬಂದ್ರು ಈಗ ನಮ್ಮ ಸಿನಿಮಾಗೆ ಎಷ್ಟು ಒಂದು 30-40 ಸ್ಕ್ರೀನ್ ಸಿಗುತ್ತಾ, ಎಷ್ಟು ಸಿಗುತ್ತೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಕುನಾಲ್ ನನ್ಗೆ ಹೊಂದಿಸಿ ಬರೋ ಟೈಮಲ್ಲೂ ಪರಿಚಯ ಇದ್ರು. ಕುನಾಲ್ ಚಂದನ್ ಫಿಲಮ್ಸ್ಗೆ ಓಕೆ ಒಂದು ಕೆಲಸ ಮಾಡೋಣ ರವಿ, ಇದು ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳೋಣ, ಮತ್ತು ಸಿಂಗಲ್ ಸ್ಕ್ರೀನ್ಸ್ಗಳಿಗೆ ಜನ ಇವರು ಇದು ಮಾಡ್ತಾರೆ ಅಂದ್ಬಿಟ್ಟು ಒಂದ್ಸರಿ ಅವ್ರಿಗೆ ಮೀಟ್ ಮಾಡಿಸ್ದೆ. ಅದಾದ್ಮೇಲೆ ಇಲ್ಲ ಓಕೆ ಫಸ್ಟ್ ವೀಕ್ ಏನು ಸಿಗುತ್ತೋ ಏನು ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಇವ್ರನ್ನ ಕಾರ್ತಿಕ್ ಅವ್ರನ್ನ ಇವ್ರನ್ನೆಲ್ಲ ಡೈರೆಕ್ಟಾಗಿ ಭೇಟಿ ಆದಾಗ ಇಲ್ಲ ಸರ್ ಇಷ್ಟೇ ಕೊಡೋಕ್ಕಾಗೋದು ಸ್ಕ್ರೀನ್ಸು ಅಂತೆಲ್ಲ ಮಾಡ್ಕೊಂತ. ಓಕೆ ಸರ್ ಏನು ಸಿಗುತ್ತೋ ಅದು ಸಿಗಲಿ. ಫಸ್ಟ್ ಸಿಕ್ಕಿದ್ದೆ ಟೋಟಲ್ 14 ಕರ್ನಾಟಕದಲ್ಲಿ, 8 ಬ್ಯಾಂಗ್ಳೂರಲ್ಲಿ ಇತ್ತು. ಸೊ ಆ ಶೋಸ್ ಹೇಗೆ ಮಲ್ಟಿಪ್ಲೈ ಆಗಬೇಕು ಅನ್ನೋದಕ್ಕೆ ಆಗ ನಿಲ್ತಲ್ಲ ಟೀಮು, ಅದು ಮೋಸ್ಟ್ ಇಂಪಾರ್ಟೆಂಟು. ಅಂಥ ಟೈಮಲ್ಲಿ ಪ್ರತಿ ಥಿಯೇಟರ್ ವಿಸಿಟ್ಗೆ ಇಡೀ ತಂಡ, ಆಕ್ಟರ್ಸ್ಗಳಾಗಿರ್ಬೋದು, ದೀಕ್ಷಿತ್ ಅವರು, ಚೈತ್ರ ಅವರು, ತಂಡ ಎಲ್ಲ ಹೋಗ್ತಿದ್ದ ರೀತಿ ನನಗೆ ನಾವು ಹೋಗ್ತಿದ್ದಾಗ ಅದೇ ಅಂದರೆ ಅದು ಖುಷಿ ಆಗುತ್ತೆ ನೋಡೋಕ್ಕೆ. ಅಂದರೆ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡಿ ಜನರು ಇಂಟ್ರಾಕ್ಷನ್ ತಗೊಂಡು, ಯಾಕಂದರೆ ಅಟ್ ದ ಎಂಡ್ ಏನೇ ಆದ್ರೂ ಜನರ ಅನಿಸಿಕೆ ಇಂಪಾರ್ಟೆಂಟ್ ಆಗುತ್ತೆ, ಜನರು ತಲುಪಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಮೊದಲನೇ ಸಿನಿಮಾದಲ್ಲಿ ಏನೋ ನಾವು ಮಾಡೋದು ಬಂದು ನೋಡ್ಬಿಡಿ ಅಂದ್ರೆ ಯಾರು ಬರಲ್ಲ. ಸೊ ತಲುಪ್ಸೋಕೆ ಏನು ಬೇಕೋ ಅದೆಲ್ಲ ರೀತಿಲೂ ಮಾಡಬೇಕು. ಅದನ್ನ ಬ್ಲಿಂಕ್ ತಂಡ ಮೊದಲನೇ ವಾರದಲ್ಲಿ ರಿಲೀಸ್ ಆದ ಶುಕ್ರವಾರ ಶನಿವಾರ ತಗೊಳ್ತಲ್ಲ, ಅದು ತಗೊಂಡ್ಮೇಲೆ ನೆಕ್ಸ್ಟ್ ಮಂಡೆಯಿಂದ ಶೋಸ್ ಇನ್ಕ್ರೀಸ್ ಆಯಿತು. ಶೋಸ್ ಇನ್ಕ್ರೀಸ್ ಆದ್ಮೇಲೆ ಫಸ್ಟ್ ವೀಕಿಗೆ ಇಮಿಡಿಯೇಟ್ ಇವ್ರಿಗೆ ಕಾಲ್ ಬರೋಕ್ಕಾಗುತ್ತೆ, ಸಿಂಗಲ್ ಸ್ಕ್ರೀನ್ಸ್ಗಳು ಕಾಲ್ ಬರೋಕೆ ಇದಾದ ತಕ್ಷಣ ನೆಕ್ಸ್ಟು ತುಂಬ ಎಂಕ್ವೈರೀಸ್ ಬಂತು. ಸೊ ಆಗ ನೀವು ಹೇಳಿದಂಗೆ ಎಲ್ಲರಿಗೂ ಗೊತ್ತಿರೋದು 80 ಸ್ಕ್ರೀನ್ ನಟೋಯ್ತು. ಸೊ ಇದು ಬ್ಲಿಂಕ್ ನಡೆದು ಬಂದ ಹಾದಿಲಿ ನಾನು ಜೊತೆಲಿ ಇದ್ದೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾಗೆ ಅಂದರೆ ಯಾವತ್ತೂ ನನ್ನ ಬಿಲೀಫ್ ಏನು ಗೊತ್ತಾ, ಒಂದು ಕತೆ ಮಾಡಿದಾಗ ಅದು ಅಥವಾ ಒಬ್ಬ ಕತೆಗಾರಂದು ಕತೆ ನನ್ನ ಕತೆ ಅಂತ ಆಗಿರುತ್ತೆ. ಸಿನಿಮಾ ಯಾವತ್ತೂ ನನ್ನ ಸಿನಿಮಾ ಆಗಲ್ಲ, ಅದು ನಮ್ಮ ಸಿನಿಮಾ ಆಗಿರುತ್ತೆ. ಸೊ ಅದು ಸಿನಿಮಾ ಮಾಡೋ ತಂಡಕ್ಕೂ ಕೂಡ ಹೌದು, ಸಿನಿಮಾ ಆದ್ಮೇಲೆ ತಲುಪ್ಸೋಕ್ಕೆ ಕೂಡ ನಾವು ಈಗ ನಮ್ಮ ಜವಾಬ್ದಾರಿ ಅಂದರೆ ನಾವು ಇಡೀ ಸಿನಿಮಾ ರಂಗದಲ್ಲಿ ಇದ್ದೀವಿ ಅಂದರೆ ನಾವು ಜೊತೆ ನಿಂತ್ಕೋಬೇಕು ಅನ್ನೋದಕ್ಕಿಂತ ಜೊತೆಯಾಗಿ ಸಾಕ್ಬೇಕಷ್ಟೇ. ಅದೇನು ಇದಿಲ್ಲದೆ ಒಂದು ಒಳ್ಳೆ ಚಿತ್ರ ಬಂದಾಗ ಎಲ್ಲರೂ ನಿಲ್ಬೇಕು. ಈಗ ನಾವು ಲಾಸ್ಟ್ ಇಯರ್ ಬಂದಂಥ ಫಿಲ್ಮ್ ಮೇಕರ್ಸ್ಗಳು, ಸೊ ಈಗ ನೆಕ್ಸ್ಟ್ ರವಿ ಒಂದು ಸಿನಿಮಾ ಮಾಡ್ಬೋದು, ಈಗ ಅವ್ರ ಡೈರೆಕ್ಷನ್ ಟೀಮಲ್ಲಿ ಇರ್ಬೋದು, ಯಾರು ಒಂದು ಸಿನಿಮಾ ಮಾಡ್ಬೋದು. ಒಂದು ತಂಡವಾಗಿ ಒಂದು ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಬೆಳೆಯೋಣ, ಕನ್ನಡ ಸಿನಿಮಾನ ಇನ್ನೊಂದಿಷ್ಟು ಒಳ್ಳೆ ಚಿತ್ರಗಳನ್ನು ಕೊಟ್ಟು ಜನರ ನಂಬಿಕೆಯನ್ನು ಗಳಿಸಿ ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡೋಣ ಅನ್ನೋ ಒಂದು ಇದರಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಂಥ ಒಳ್ಳೆಯ ಸಿನಿಮಾದ ಜರ್ನಿ ಜೊತೆ ನಾನು ಒಂದಿಷ್ಟು ಕಾಲ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇಡೀ ತಂಡಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಪ್ರತಿ ಪ್ರೆಸ್ ಮೀಟ್ ಆಗಿರಬಹುದು, ಪ್ರತಿ ಕಡೆ ನಾವು ಹೇಳ್ಕೊಳ್ತಾ ಬಂದಿರೋದು ಅಂದರೆ ನಮ್ಮೆಲ್ಲ ಸ್ಟೋರಿಗಳು ನಮ್ಮೆಲ್ಲರಿಗೂ ಗೊತ್ತು ಆ್ಯಂಡ್ ಜನಕ್ಕೂ ಕೂಡ ಗೊತ್ತಾಗಿದೆ. ಮೊದಲನೇ ದಿನ ನಮ್ಮ ಮೂವಿ ರಿಲೀಸ್ ಆದ ನಂತರ ಎಲ್ಲರೂ ಖುಷಿಲಿರುವಾಗ 2ನೇ ದಿನ 3ನೇ ದಿನ ಅಥವಾ ಆ ಒಂದು ಶೋ ಬಿಟ್ಟು 8 ಶೋ ಇತ್ತಲ್ಲ ಮೊದಲನೇ ದಿನ, ಒಂದು ಶೋ ನಂತರದಲ್ಲಿ ಉಳಿದ ಶೋಗಳು ಹೇಗೆ ತುಂಬುತ್ತೆ ಜನ, ಹೇಗೆ ತುಂಬ್ತಾರೆ ಜನ ಆ್ಯಂಡ್ ನಾವು ಹೇಗೆ ತುಂಬಿಸ್ಬೇಕು ಅಂದರೆ ಹೇಗೆ ಜನರನ್ನ ನಾವು ಕರೆಸ್ಕೊಳ್ಬೇಕು ಥಿಯೇಟ್ರಿಗೆ ಅಂತ ಯೋಚನೆ ಮಾಡ್ತಿರುವಾಗ ನಂತರದಲ್ಲಿ ಏನಂತ ಹೇಳಿದ್ರೆ ಆ ಜನರೇ ಅದನ್ನ ಇಷ್ಟಪಟ್ಟು 2ನೇ ದಿನ 3ನೇ ದಿನಕ್ಕೂ ಕೂಡ ಅದು ಹೋಯಿತು. 3ನೇ ದಿನದ ನಂತರದಲ್ಲಿ ಏನಿದ್ದು ಅಂತ ಹೇಳಿದ್ರೆ 3 ದಿನ ಆದ್ಮೇಲೆ ನೆಕ್ಸ್ಟ್ ಹೇಗೆ ನಿಲ್ಸೋದು ಅಂತ ಹೇಳಿ ನಿಧಾನಕ್ಕೆ 10 ದಿನಗಳ ತನಕ ಆಯಿತು. 2ನೇ ವೀಕು 3ನೇ ವೀಕು ಹಾಗೆ ಇಲ್ಲಿ ತನಕ ಬಂದು ಈಗ 50ನೇ ದಿನ ಕೂಡ ದಾಟಿದ್ದೀವಿ. ಇದೆಲ್ಲದಕ್ಕೂ ಕಾರಣೀಭೂತರಾದಂಥ ಇಡೀ ತಂಡ ಇರಬಹುದು, ಹಾಗೆ ಮಾಧ್ಯಮ ಮಿತ್ರ ಇರ್ಬೋದು, ಹಾಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ದ ಜರ್ನಿ ವಾಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಇದರದ್ದು ನಮ್ಮ ಮೇನ್ ಥೀಮ್ ಆ್ಯಂಡ್ ಸಿಗ್ನೇಚರ್ ಆಗಿರುವಂಥ ಆಡಿಬಾಯನ ಕಂದ ನಿಮ್ಮೆಲ್ಲರಿಗೋಸ್ಕರ ಆ್ಯಂಡ್ ನಮ್ಮ ಇಡೀ ತಂಡಕ್ಕೋಸ್ಕರ ಅರ್ಪಣೆ. ಆಡಿಬಾಯನ್ನ ಕಂದ ಅಂಗಾಲ ತೊಳೆದೇನಾ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಾ. ಆಡಿಬಾಯನ್ನ ಕಂದ ಅಂಗಾಲ ತೊಳೆದೇನಾ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಾ. ಥ್ಯಾಂಕ್ ಯು.
ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸಂಪೂರ್ಣ ಬ್ಲಿಂಕ್ ತಂಡಕ್ಕೆ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ RCB ಗೆಲುವು ಎಷ್ಟು ಖುಷಿ ಕೊಡ್ತಿದೆ ಅಷ್ಟೇ ಗೆಲುವು ಬ್ಲಿಂಕ್ ಚಿತ್ರ ಕೊಡ್ತಾ ಇದೆ. ಯಾಕಂದ್ರೆ RCB ಗೆಲುವಿಗಾಗಿ ನಾವು ಎಷ್ಟು ಕಾಯ್ತಾ ಇದ್ವಿ ಅಷ್ಟೇ ಅಂತಹ ಒಂದು ಗೆಲುವಿಗಾಗಿ ಸಂಪೂರ್ಣ ಚಿತ್ರರಂಗ ಕಾಯ್ತಾ ಇತ್ತು. ಸೊ ಬ್ಲಿಂಕ್ ರಿಲೀಸ್ ಆದಂಥ ಸಂದರ್ಭ ನಮಗೆಲ್ಲ ಗೊತ್ತಿದೆ. ಒಂದೊಂದು ವಾರ 10-12 ಸಿನಿಮಾಗಳು ಬಂದಂಥ ಒಂದು ಸಮಯದಲ್ಲಿ ಆ ಸಿನಿಮಾವನ್ನ ನಿಲ್ಸ್ಕೊಂಡ್ರಲ್ಲ. ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಥಿಯೇಟ್ರಿಕಲ್ ಆಗಿರ್ಬೋದು ನಿಲ್ಸ್ಕೊಳ್ಳೋಕೆ ಆಗಲಿಲ್ಲ ಸಿನಿಮಾಗಳನ್ನ. ಬಟ್ ರವಿಚಂದ್ರ ಅವರ ಒಂದು ಪ್ಯಾಷನ್ ಏನಿದೆ, ನಾವು ಯೂಶ್ವಲಿ ಸಿನಿಮಾ ರಂಗದಲ್ಲಿ ನೋಡ್ತೀವಿ IT ಇಂದ ಬಂದಂಥ ನಿರ್ದೇಶಕರಾಗಿರ್ಬೋದು, ಸಂಗೀತ ನಿರ್ದೇಶಕರು, ನಂತರ ರೈಟರ್ಸ್ ತುಂಬ ಜನ ಇದ್ದಾರೆ. ಬಟ್ ನಿರ್ಮಾಪಕರು ಜಾಬ್ ಬಿಟ್ಟು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಬಂದಿರೋದು ತುಂಬ ವಿರಳ. ಅವರೆಲ್ಲರಿಗೂ ಕೂಡ ಅಂದರೆ ಒಬ್ಬ ಪ್ಯಾಷನ್ ಇರೋರು ಸಿನಿಮಾ ರಂಗದಲ್ಲಿ ಬಂದು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟು ಅವ್ರೆಲ್ರಿಗೂ ಒಂದು ಸ್ಫೂರ್ತಿಯ ದಾರಿಯಾಗಿದ್ದು ರವಿಚಂದ್ರ ಅವರು. ಅವರ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ತುಂಬಾ ಭಾವುಕರಾಗಿ ಹೇಳಿದ್ರು, ನಿಮಗೆ ನೆನಪಿದ್ರೆ, ಅಪ್ಪ ಅಮ್ಮ ನಾನು ನಿಮ್ಮ ಮಾತುಗಳನ್ನ ಮೀರಿ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ, ಖಂಡಿತವಾಗ್ಲೂ ನಿಮ್ಗೆ ನಿರಾಸೆ ಮಾಡಲ್ಲ, ನಿಮ್ಗೆ ಹೆಮ್ಮೆ ಪಡುವಂಥ ಸಿನಿಮಾ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಬಹುಶಃ ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಸರ್. ಹಾಗೆ ರೈಟ್ ಟೈಮಲ್ಲಿ ಒಬ್ಬ ರೈಟ್ ಡೈರೆಕ್ಟರ್ ಶ್ರೀನಿಧಿ ನಮ್ಮ ಚಿತ್ರರಂಗಕ್ಕೆ ಬಂದಿದ್ದಾರೆ. ಅವರಿಂದ ಇನ್ನಷ್ಟು ಅದ್ಭುತವಾದಂಥ ಸಿನಿಮಾಗಳು ಬರಲಿ. ಹಾಗೆ ಇನ್ನೂ ಕರ್ನಾಟಕದಲ್ಲಿ ಇನ್ನೂ ಬ್ಲಿಂಕ್ ಸಿನಿಮಾ ನೋಡದೇವರಿದ್ದಾರೆ, ಹಳ್ಳಿಯವರಾಗಿರ್ಬೋದು, ಅವರೆಲ್ಲರಿಗೂ ಇಷ್ಟ ಆಗುವಂಥ ಸಬ್ಜೆಕ್ಟ್. ಹಾಗಾಗಿ ಯಾರ್ಯಾರು ನೋಡಿಲ್ಲ ಪ್ರೈಮಲ್ಲಿ ಲಭ್ಯ ಇದೆ, ಈ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಶೇಷ ಧನ್ಯವಾದ ಮತ್ತು ಶುಭಾಶಯಗಳು ದೀಕ್ಷಿತ್ ಸರ್ಗೆ, ಹಾಗೆ ಸಂಪೂರ್ಣ ಚಿತ್ರತಂಡಕ್ಕೆ ಮತ್ತು ಪ್ರಸನ್ನ ಕುಮಾರ್ ಅವರಿಗೆ. ಮತ್ತೆ ಈ ಸಿನಿಮಾದಲ್ಲಿ ಎಡಿಟರ್ ಆಗಿರ್ಬೋದು ತುಂಬಾ ಜನ ಇದ್ದಾರೆ, ವೆರಿ ಪ್ಯಾಷನೇಟ್ ಮತ್ತು ರಂಗಭೂಮಿಯ ಒಂದು ಕಲಾವಿದರು. ಸೊ ಅವರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಒಂದು ದಾರಿದೀಪವಾಗಲಿ ಅಂತ ಹಾರೈಸ್ತಾ ನಮಸ್ಕಾರ.